ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋನಲ್ಲಿ ಟ್ರೆಂಡಿಂಗ್ ವಿ ನೆಕ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಫ್ರೆಂಡ್ಸ್, ಮೆಜರ್ಮೆಂಟ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಇದು ಟೋಟಲ್ ಬಂದು 14.5 ಇರೋದು, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ವಿ ನೆಕ್ ಇಟ್ಕೋಬೇಕಾದ್ರೆ ಕಂಪಲ್ಸರಿ ಬೋಟ್ ನೆಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ನೆಕ್ಗೆ ನಾನು 4.5 ವಿಡ್ತ್ ಇಟ್ಕೊಂಡಿರೋದು. ಹಾಗೆ ನೆಕ್ ಲೆಂತ್ ಬಂದು 10 ಇದೆ. ಆರ್ಮ್ ಹೋಲು ಟೋಟಲ್ ನಾವು ಬ್ಲೌಸ್ ನೆಕ್ಕಿಂದ ಶೋಲ್ಡರ್ವರೆಗೂ ಎಷ್ಟು ತೊಗೊಂಡಿರ್ತೀವೋ ಆರ್ಮ್ ಹೋಲ್ ಕೂಡ ಅಷ್ಟೇ ತೊಗೋಬೇಕು. ಇಲ್ಲಿ 7 ತೊಗೊಂಡಿರೋದು ನಾನು, ಅಷ್ಟೇ ನಾನು ಇಟ್ಕೊಂಡಿರೋದು. ಆಮೇಲೆ ನೆಕ್ಕಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ, ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇಟ್ಕೊಂಡು ನೋಡಿದ್ರೆ ಮೇ ಬಿ ಚೆನ್ನಾಗಿ ಕಾಣಿಸ್ಬೋದು. ಮಾರ್ಕಿಂಗ್ ನಿಮಗೆ ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಇಲ್ಲಿ ನಾನು ವಿ ನೆಕ್ಕಿಗೆ 1/2 ಇಂಚು ಎಕ್ಸ್ಟ್ರಾ ಈ ಥರ ಕಟಿಂಗ್ ಮಾಡ್ಕೊಂಡಿದ್ದೀನಿ, ಮಾರ್ಜಿನ್ ಹಾಕ್ಕೊಂಡು. ಯಾಕೆಂದರೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ಆ ಥರ ಕಟಿಂಗ್ ಮಾಡಿಕೊಂಡ್ರೆ. ಸ್ಟಿಚ್ ಯಾವ ರೀತಿ ಮಾಡೋದು ಅಂತ ತುಂಬ ಈಸಿ ಮೆಥಡಲ್ಲಿ ತೋರಿಸ್ತೀನಿ. ಬಿಗಿನರ್ಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ವಿ ನೆಕ್ ಏನಿರುತ್ತಲ್ಲ ಇದ್ರ ಮೇಲೆ ಮಾರ್ಕರ್ ತೊಗೊಂಡು ನೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಮಾರ್ಜಿನ್ ಬಿಟ್ಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡಿ. ಸ್ಟಿಚ್ ಮಾಡಬೇಕಾದ್ರೆ ಪಿನ್ಸ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು ಕಂಪಲ್ಸರಿ. ಹಾಗೆ ನಾನಿಲ್ಲಿ ವಿ ನೆಕ್ಕಲ್ಲಿ ವಿ ಶೇಪ್ ಏನಿರುತ್ತಲ್ಲ ಮೇನ್ ಪಾಯಿಂಟ್, ಅಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ. ಕ್ಲಾತಲ್ಲಿ ಸೂಜಿ ಇದೆ, ಸೂಜಿನ ಮೇಲೆ ಇರಿಸಿಲ್ಲ ನಾನು, ಕ್ಲಾತ್ ಮಾತ್ರ ತಿರುಗಿಸ್ತಾ ಇದ್ದೀನಿ. ಫೂಟ್ ಮೇಲೆ ಎತ್ತಿ ಕ್ಲಾತ್ ಮಾತ್ರ ತಿರುಗಿಸ್ಬೇಕು, ಅಂದಾಗ ಮಾತ್ರ ನಿಮಗೆ ವಿ ನೆಕ್ ಶೇಪ್ ಅನ್ನೋದು ಚೆನ್ನಾಗಿ ಕಾಣಿಸೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನಲ್ಲಿ ತೋರಿಸಿದ ಹಾಗೆ ಸ್ಲೀವ್ಸ್ ಡಿಸೈನ್ ಬಂದು ನಾನು ನೆಕ್ಸ್ಟು ಯಾವಾಗಲಾದರೂ ವಿಡಿಯೋ ಮಾಡಿ ಅದನ್ನು ಹಾಕ್ತೀನಿ. ಸೊ ಸದ್ಯಕ್ಕೆ ನಾನು ಈ ಟ್ರೆಂಡಿಂಗ್ ವಿ ಶೇಪ್ ವಿ ನೆಕ್ ಅನ್ನೋದು ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಫ್ರೆಂಡ್ಸ್, ಇದು ಕಂಪ್ಲೀಟ್ ವಿಡಿಯೋ ನೋಡಿ ಫ್ರೆಂಡ್ಸ್, ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ. ಸ್ಟಿಚಿಂಗ್ ಕಟ್ಟಿಂಗ್ ಎಷ್ಟು ಇಂಪಾರ್ಟೆಂಟು, ಸ್ಟಿಚಿಂಗ್ ಕೂಡ ತುಂಬ ಇಂಪಾರ್ಟೆಂಟು. ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬಂದರೆ ಲುಕ್ ತುಂಬ ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.